शराबी हूँ लोग कहते हैं मैं शराबी हूँ तुमने भी सोच लिया. ಸ್ಟೂಡೆಂಟ್ ಅನ್ನೋ ಹೆಸರೇ ಕಳಂಕ ಇವನು ಇಡಿಯಟ್. ಈ ಆನಂದ್ ಹುಡುಕ ಆದ್ರೂ ದೂರಕ್ಕೆ ಬಂದಿರೋರು ಎಲ್ಲಾರ ಬಾಯ್ಡಟನು ಚೆನ್ನಾಗಿ ಗೊತ್ತಿದೆ. ಸಂದೇಶ್ ಲವರ್ ಯಾರು ಕೂಡ ಗೊತ್ತಿರ್ಲೇಬೇಕು. ಆದ್ರೆ ಇವ್ನು ಬಾಯ್ ಬಿಡ್ಸೋದು ಹೇಗೆ? ಹಾ, ಒಂದ್ ಐಡಿಯಾ. ಆನಂದ್ 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 ಸೃಷ್ಟಿ ನೀನಿಲ್ಲೇ? ಅರೆ ನಿನ್ ಕೈಲಿ ಬಿಸ್ಕಿ ಬಾಟ್ಲು, ನೀನ್ ಸೂಪರ್ ಡೀಸೆಂಟ್ ಹುಡುಗಿ, ನಿನ್ ಕೈಲಿ ಇದೆಲ್ಲ ಇರಬಾರ್ದು. ನೋಡಿದವರೆಲ್ಲ ಏನ್ ತಿಳ್ಕೊತಾರೆ? ಕುಡು ಕುಡಿಲಿ. ಅದೆಲ್ಲ ಆಮೇಲೆ, ಮೊದ್ಲು ನಿನ್ನಿಂದ ನನ್ಗೆ ಒಂದ್ ಹೆಲ್ಪ್ ಆಗ್ಬೇಕು. ಹೆಲ್ಪ್? ಏನದು? ಸಂದೇಶ್ ಲವರ್ ಯಾರು? ಸಂದೇಶ್ ಲವರ? ಸಂದೇಶ್ ಲವರ್ ಯಾರು? ಹೂ ಇಸ್ ಶಿ? ಐ ಫಾರ್ಗಾಟ್. ನೋಡ, ಸದ್ಯ ಅವ್ಳು ಕೆಳಗಡೆ ಇರಲ್ಲ, ಇದು ಕುಡಿದ್ಬಿಟ್ಟೆ ಅವ್ಳು ತೇಲ್ತ ಮೇಲೆ ಬಂದ್ಬಿಡ್ತಾಳೆ. ಕುಡಿಲಿ. ಇವಾಗ ಮೇಲೆ ಬಂದ್ಲು. ನಿನಗ್ ಸಂದೇಶ ಲವರ್ ತರಬೇಕು. ಸಂದೇಶ ಲವರು ಅದೇ ಆ ಮೈಸೂರಿಂದ ಓಡ್ ಬಂದಿದ್ದಾಳಲ್ಲ ಸೃಷ್ಟಿ, ಅವಳೇ. ಏನೇನೋ ಹೇಳಿ. ಏನ್ ಸೃಷ್ಟಿ ನೀನು ಹೋಗಿ ಹೋಗಿ ಕುಡ್ಕೊಂಡ್ ಸವಾಸ ಮಾಡಿದ್ಯಲ್ಲ. ಒಂದ್ ಕ್ವಾರ್ಟರ್ ರಮ್ ಕೊಟ್ರೆ ಒಸಾಮಾ ಬಿನ್ ಲಾಡನ್ ಅಮೆರಿಕ ಪ್ರೆಸಿಡೆಂಟ್ ಅಂತಾನೆ. ಇನ್ನೊಂದ್ ಕ್ವಾರ್ಟರ್ ರಮ್ ಕೊಟ್ರೆ ಅಮೆರಿಕ ಪ್ರೆಸಿಡೆಂಟ್ ಸ್ಮಗ್ಲರು ಟೆರರಿಸ್ಟ್ ಅಂತಾನೆ. ನಿನಗೆ ನನ್ ಲವ್ವರ್ ಯಾರು ಅಂತ ಕಂಡಿಡಿಯಕ್ ಆಗದಿದ್ರು ಪರವಾಗಿಲ್ಲ, ಆದ್ರೆ ಈ ಕುಡ್ಕೊಂಡ್ ಮಾತ್ ಮಾತ್ರ ಯಾವತ್ತೂ ನಂಬೇಡ. ಹಲೋ ಹಲೋ ಬ್ರದರ್, ಯು ಹ್ಯಾವ್ ಮಿಸ್ಟೇಕನ್ ಮೀ. ನಾನ್ ಕುಡುಕ ಆಗಿರ್ಬಹುದು, ಸದ್ಯ ಕುಡ್ದಿರ್ಬಹುದು, ಆದ್ರೆ ಸುಳ್ಳು ಮಾತ್ರ ಯಾವತ್ತು. ಏ ಕುಡ್ಕ, ಇನ್ನೂ ಏನೇನೋ ಹೇಳಿ ಅವ್ಳು ತಲೆ ಕೆಡಿಸ್ಬೇಡ. ನಿನ್ ಕೋಟಾ ಫುಲ್ ಆಯ್ತಲ್ಲ, ಸುಮ್ನೆ ಹೋಗಿ ಬಿದ್ಗೋ. ಬಾ ಸೃಷ್ಟಿ ಹೋಣ. ಆಹಾ, ಓಹೋ, ಇವತ್ತು ರಾತ್ರಿಗೆ ಫುಲ್ ಮಿಲ್ಸು. ನನ್ನ ವಾಚ್ನ ಯಾರೋ ಕದ್ದು ಬಿಟ್ಟಿದಾರಲ್ಲ. ಅಯ್ಯೋ, ವಾಚ್ ಇಲ್ದೆ ನಾನು ಯಾಕಪ್ಪ ಬದುಕಿರ್ಲಿ? ಹೇಳ್ರಪ್ಪ, ನೀವ್ ಯಾರಾದ್ರೂ ನನ್ನ ವಾಚ್ ಕದ್ದಿದ್ರೆ ಕೊಟ್ಬಿಡಿ. ಯಾಕೋ ಶಂಕರಪ್ಪ, ಅತ್ತೇನು ಪ್ರಯೋಜನ ಇಲ್ಲ ಕಣೋ. ಕಳ್ದೋದ್ ವಾಚು ಮತ್ತೆ ಸಿಗಲ್ಲ ಕಣಪ್ಪ. ಅದಕ್ಕೆ ನಾವೆಲ್ಲರೂ ದುಡ್ಡು ಸೇರಿಸಿ ನಿಂಗೊಂದ್ ಹೊಸ ವಾಚ್ ಕೊಡಿಸ್ತೀವಿ. ಪ್ಲೀಸ್ ಶಂಕರಪ್ಪ, ಅಳ್ಬೇಡ. ಮೇಡಮ್, ನೀವೆಲ್ಲರೂ ಸೇರಿ 10,000 ರೂಪಾಯಿ ಕೊಟ್ಟು ಹೊಸ ವಾಚ್ ಕೊಡ್ಸಿದ್ರು ನನಗೆ ಬೇಡ. ನಮ್ಮ ತಾತ ನನಗೆ ಕೊಟ್ಟ 30 ರೂಪಾಯಿ ಡೆಕೋಟಾ ವಾಚೇ ಬೇಕು. ಶಂಕರ, 10,000 ರೂಪಾಯಿ ವಾಚ್ ಬೇಡ, 30 ರೂಪಾಯಿ ಡಕೋಟಾ ವಾಚೇ ಬೇಕು ಅಂತಿದ್ಯಲ್ಲ, ಅದ್ರಲ್ಲಿ ಅಂತದೇನ್ ವಿಶೇಷ? ಅಯ್ಯಯ್ಯೋ, ಆ ವಿಶೇಷಣ ಏನು ಅಂತ ಹೇಳಿ ಸರ್. ನಮ್ಮಪ್ಪ ನಮ್ಮ ಅಮ್ಮನ ಮದುವೆ ಆದಾಗ ನಮ್ಮ ತಾತ ನಮ್ಮ ಅಪ್ಪನಿಗೆ ವರದಕ್ಷಿಣೆ ಅಂತ ವಾಚ್ ಕೊಟ್ರಂತೆ. ನಮ್ಮಪ್ಪ ಸಾಯೋಕ್ ಮುಂಚೆ ಆ ವಾಚ್ನ ನನ್ನ ಕೈಲಿಟ್ಟು, ಲೋ ಮಗನೇ, ಮುಂದೆ ನೀನು ಹುಟ್ಟೋ ಮಗುಗೆ ನನ್ನ ಹೆಸರಿಟ್ಟು ಈ ವಾಚ್ನ ಕಟ್ಟು ಅಂತ ಹೇಳಿ ಕೈ ಮೇಲೆ ಕೈ ಇಟ್ಟು ಪ್ರಮಾಣ ಮಾಡಿಸ್ಕೊಂಡು ಕಣ್ಣು ಮುಚ್ಚಿದ್ರು. ನಮ್ಮ ಅಪ್ಪನ ಕೊಟ್ಟ ಆ ಮಾತು ಉಳ್ಸಕ್ಕಾದ್ರು ನನಗ ಆ ವಾಚ್ ಬೇಕೇ ಬೇಕು ಸರ್. ಸರ್, ಈಗ ನನ್ನ ಮಗನಿಗೆ ಯಾವ ವಾಚ್ ಕಟ್ಲಿ ನೀವೇ ಹೇಳಿ ಸರ್. ಸ್ನಾನ ಮಾಡಕ್ ಹೋದಾಗಿದ್ದು ವಾಚು ಬಂದು ನೋಡಿದಾಗ ಇಲ್ಲ ಅಂದ ಮೇಲೆ ಸಾರ್, ಇದನ್ನ ಹೊರಗ್ನವ್ರು ಯಾರೋ ಕದ್ದಿರೋಕ್ ಸಾಧ್ಯವಿಲ್ಲ. ಗೆಸ್ಟ್ ಹೌಸ್ ಅಲ್ಲಿರೋರೇ ಯಾರೋ ಕದ್ದಿರ್ಬೇಕು. ಮೇಡಮ್, ನೀವೆಲ್ಲ ಏನ್ ನಿರ್ಧಾರ ತಗೋತಿರೋ ನನಗ್ ಗೊತ್ತಿಲ್ಲ. ಒಟ್ನಲ್ಲಿ ನನಗ್ ನನ್ ಡೆಕೋಟಾ ವಾಚ್ ಬೇಕೇ ಬೇಕು. ಇಲ್ಲ ಅಂದ್ರೆ ಬರೀ ಒಬ್ಬಿಬ್ಬರ ಮೇಲೆ ಮಾತ್ರ ಅಲ್ಲ, ಇಡೀ ಗೆಸ್ಟ್ ಹೌಸ್ ಅಲ್ಲಿರೋ ನಿಮ್ಮೆಲ್ಲರ ಮೇಲೂ ಪೊಲೀಸ್ ಕಂಪ್ಲೇಂಟ್ ಕೊಟ್ಟೆ ಕೊಡ್ತೀನಿ.
ಏ ಅನ್ಮ ಅಲ್ಲಿ ನೋಡು ಯಾರೋ ಅಳ್ತಾವ್ರೆ, ಏನಾಗದೆ? ಅಲ್ಲೇನಾಗ್ತಿದೆ ಅಂತ ನಂಗೆ ಗೊತ್ತಿಲ್ಲ, ಆದ್ರೆ ಇಲ್ಲೇನಾಗ್ತಿದೆ ಅಂತ ನಂಗೆ ಚೆನ್ನಾಗಿ ಗೊತ್ತಾಗ್ತಾ ಇದೆ. ಅಯ್ಯೋ ಏನಾಗದೆ? ನಾನು ಅರ್ಜೆಂಟ್ ಆಗಿ ಲೆಟ್ರಿನ್ ಹೋಗ್ಬೇಕಾಗಿದೆ ಅಷ್ಟೇ. ಯಾವಾಗ್ಲೂ ಲೆಟ್ರಿನ್ ಅಂತ ಪಡ್ಕೊಂಡ್ ಸಾಯ್ತಿಯಲ್ಲ, ಕ್ಯಾಂಟೀನ್ ಬಂದ್ ಚೆನ್ನಾಗ್ ಮೇಯ್ದ್ಬಿಡ್ತೀಯಾ, ಲೆಟ್ರಿನ್ ಹೋಗಿ ಆಗ್ತೀಯ. ನಿನ್ ಗಾಡಿ ಕೆಟ್ಟೋಗಿರ್ಬೇಕು, ಗ್ಯಾರೇಜ್ ಹಾಕೋ. ಈಗ ಗ್ಯಾರೇಜ್ ಹೋಗೋದಕ್ಕೂ ರಿಪೇರಿ ಮಾಡಿಸೋದಕ್ಕೂ ಸಮಯವಲ್ಲ, ನೀನ್ ನಡಿ, ನಾನು ಬರ್ತೀನಿ. ಸರಿ, ನಿಂದೊಳ್ಳೆ ಗೋಳಾಗೋಯ್ತು. ಕಮ್ಲಿ ಬೈಲಿ. ಏನು? ಅಲ್ಲಿ ಶಂಕರ ಇರ್ಬೋದು ಅಂತ ಕಾಣಿಸುತ್ತೆ. ಅವನೇ ಇರ್ಬೋದು. ವಾಚು ಅವನಿಗೆ ಕಾಣಿಸ್ಬಾರ್ದು. ಐ ಮತ್ತೇನ್ ಮಾಡ್ಲಿ? ಅದನ್ನ ತೆಗೆದು ಈ ಸೇಫ್ ಡಿಪಾಸಿಟ್ ಲಾಕರ್ ಇಟ್ಕೋ. ಅಯ್ಯೋ ನನ್ ಮರ್ತೇ ಬಿಟ್ಟಿದ್ದೆ. ಅಳ್ತಿದ್ಯಾ? ಹೋಗ್ ನಿಮ್ಮ ಅಯ್ಯನ್, ಎಲ್ಲ ನಿನ್ನಿಂದಾನೇ ಆಗೋದು. ನಾನ್ ನಿನಗೆ ಎಷ್ಟು ಸಲ ಹೇಳಿದೀನಿ, ಬೇಕಾದ್ರೆ ಲೋಫರ್ ನನ್ ಮಗನೇ ಅಂತನ್ನು, ಅಣ್ಣ ಅಂತ ಮಾತ್ರ ಅನ್ಬೇಡ. ನಾನು ಏನ್ ಮಾಡ್ಲಿ ಸಂಕ್ರಣ್ಣ, ತಂದೆ ಸಮಾನರಾಗಿರೋ ನಿನ್ನ ಅಣ್ಣ ಅಂತ ಕರಿ ಅಂತ ಆ ಹನುಮ ನನಗೆ ಗಟ್ಟಿಯಾಗಿ ಗಟ್ಟೋಡ್ಸವನೆ. ಹನುಮ ಕ್ಲೀನರ್ ನನ್ ಮಗನೇ, ಎಲ್ಲಿದ್ಯೋ? ಎಲ್ಲವನು ಎಲ್ಲಿ? ಹೋಗೋಣ, ಎಲ್ರು ನೋಡ್ತಾವ್ರೆ, ನನಗ್ ನಾಚಿಕೆ ಆಯ್ತದೆ. ನನ್ ವಾಚ್ ಸಿಕ್ತು. ಅಯ್ಯಯ್ಯೋ ಅಯ್ಯಯ್ಯೋ, ಇಲ್ಲಿ ನೋಡಿ ಮೇಡಮ್, ನನ್ ವಾಚನ ಕದ್ದು ಬ್ಲೌಸ್ ಅಲ್ಲಿ ಇಟ್ಕೊಂಡಿದ್ದಾಳೆ. ಅದೇನ್ ಬ್ಲೌಸಾ, ಸೇಫ್ಟಿ ಲಾಕರ? ಕೇಳಿ ಮೇಡಮ್. ಏನೇ ಒಳ್ಳೆ ಮಳ್ಳಿ ತರ ಆಕ್ಟ್ ಮಾಡಿ ವಾಚ್ ಕದ್ದಿದ್ಯಾ? ನಿನ್ನ ಪೊಲೀಸ್ ಹಿಡ್ಕೊಡ್ತೀನಿ ನೋಡೀಗ. ಇಲ್ಲ ಮೇಡಮ್, ನಾನು ವಾಚ್ ಕದ್ದಿಲ್ಲ. ನಿಮ್ ಕ್ಲೀನರ್ ಅನುಮಾನೆ ಬಂದು ನನ್ನ ಪ್ರೀತಿ ಮಾಡ್ತೀನಿ ಅದು ಇದು ಅಂತ ಹೇಳಿ ಈ ವಾಚ್ ನ ಪ್ರೆಸೆಂಟ್ ಮಾಡ್ದ. ಆಮೇಲೆ ಈ ವಾಚ್ ನ ಯಾರಿಗ್ ತೋರ್ಸಿದ್ರು ಪರವಾಗಿಲ್ಲ, ಆ ಡ್ರೈವರ್ ಸಂಕ್ರನ್ ಮಾತ್ರ ತೋರ್ಸ್ಬೇಡ, ಆ ನನ್ ಮಗ ಹೊಟ್ಟೆ ಕಿತ್ ನನ್ ಮಗ ಅಂತ ಹೇಳ್ದ. ಬಡ್ಡಿ ಮಗ, ನನ್ನ ವಾಚ್ ಕದ್ದು ನಿನಗ್ ಪ್ರೆಸೆಂಟ್ ಮಾಡ್ತಾನ. ವಾಚ್ ನಂದು, ದೌಡಿಯೋದು ನಿನಗ. ಹನುಮ, ನೀನು ಸಿಕ್ಕೋ, ನಿನಗ ಮಾಡ್ತೀನಿ. ಮೇಡಮ್, ಇವಳಿಗೇನು ಮಾಡ್ಬೇಡಿ, ಇವಳು ತುಂಬಾ ಒಳ್ಳೆಯವಳು. ಆದ್ರೆ ಈ ಚೋರ್ ನನ್ನ ಮಗನ ಮಾತ್ರ ಬಿಡಬೇಡಿ. ಪೊಲೀಸ್ನವ್ರಿಗೆ ಹಿಡ್ಕೊಟ್ಟು ಬೂಡ್ಸ್ ಕಾಲಲ್ಲಿ ಒತ್ಸಿವನ. ಕರೆಕ್ಟು. ಪಾಪ ನಿರಪರಾಧಿ ಕಮಲಂಗೆ ಶಿಕ್ಷೆ ಆಗಬಾರದು. ನಾನೀಗ್ಲೇ ಪೊಲೀಸ್ಗೆ ಫೋನ್ ಮಾಡಿ ಈ ಹನುಮನ್ನ ಒಳಗ್ ತಳಿಸ್ತೀನಿ. ಬಿಡ್ರಿ, ಪ್ರಪಂಚದಲ್ಲಿ ಯಾರೋ ಮಾಡ್ದಿಲ್ಲ ಕೆಲಸ ನಾನೇನ್ ಮಾಡಿಲ್ಲ. ಅಷ್ಟೇ ಅಲ್ಲ, ನನ್ ಜೊತೆಲಿ ಈ ನನ್ನ ಮಗನ ಒಳಗಡೆ ಬರ್ತಾನೆ ಗೊತ್ತಾ. ಪೊಲೀಸ್ನವ್ರು ಫೋನ್ ಮಾಡಿ ಜೀಪ್ ಜೊತೆಗೆ ಇಬ್ರು ಪೊಲೀಸ್ನವ್ರು ಎಕ್ಸ್ಟ್ರಾ ಬರೋದಕ್ಕೆ ಅಂತ ಹೇಳಿ. ಲೇ, ನಾನ್ ಯಾಕೋ ಪೊಲೀಸ್ ಸ್ಟೇಷನ್ ಬರ್ಬೇಕು? ನಾನೇನು ನಿನ್ನಾಗೆ ವಾಚ್ ಕತ್ತಿಲ್ವೋ? ವಾಚ್ಮ್ಯಾನ್ ನನ್ನ ಮಗನೇ. ಲೇ, ನಾನ್ ವಾಚ್ ಕದ್ದು ವಾಚ್ಮನ್ ಮಗ ಆಗಿದ್ದೀನಿ. ನೀನ್ ಅದಕ್ಕಿನ್ನ ಹತ್ತ ಥರ್ಡ್ ಕ್ಲಾಸ್ ನನ್ನ ಮಗ. ಯಾಕೆ ಮೇಡಮ್, ನೀವ್ ಹಾಕೋಯ್ತಿರಲ್ಲ ಈ ಲಂಗ, ಈ ಬ್ಲೌಸ್, ಇವೆರಡನ್ನು ಕದ್ದು ತಗೊಂಡೋಗಿ ಇವಳಿಗೆ ಪ್ರೆಸೆಂಟ್ ಮಾಡಿದ್ದಾನೆ ಈ ಜೋಬಿ ನನ್ನ ಮಗ. ಅಮ್ಮ, ಇಲ್ಲಮ್ಮ, ನಾಗಮ್ಮ, ಅಮ್ಮ ಅಮ್ಮ. ಮೇಡಮ್, ಇವ್ರಿಬ್ರು ನನ್ನನ್ನು ಪಟಾಯಿಸೋಕೋಸ್ಕರ ನಿಮ್ಮಿಬ್ರು ಮೇಲೂ ಏನೇನೋ ಹೇಳ್ತಾ ಇದ್ರು ಮೇಡಮ್. ಹೌದಾ? ಹಾಗಾದ್ರೆ ನಿಮ್ ಮೂವರ್ನ ಪೊಲೀಸ್ ಹಿಡ್ಕೊಡ್ಬೇಕು. ಕಾಮಿ ಮೇಡಮ್, ನೋಡಿ, ಈ 3 ಜನನು ಪೊಲೀಸ್ನವ್ರಿಗೆ ಹಿಡ್ಕೊಟ್ಬಿಟ್ರೆ ಮತ್ತೆ ನಾವು ಬೆಂಗಳೂರಿಗೆ ಹೋಗೋದು ನಡ್ಕೊಂಡು ಹೋಗಿ. ಹೌದಲ್ವಾ? ಬಾಯ್ಸ್ ಅಂಡ್ ಗರ್ಲ್ಸ್, ನಾವು ಈ 3 ಜನನು ಕ್ಷಮಿಸ್ಬಿಡೋಣ. ಥ್ಯಾಂಕ್ ಯು. ಸರ್ ಬನ್ನಿ. ಜ್ಯೋತಿ, ಶ್ರೀಕಾಂತ್, ರವಿ, ಭೈರಪ್ಪ, ರಾಜ, ಸಂದೇಶ, ಆನಂದ್, ಮಂಜುಳಾ, ಸ್ವಾತಿ, ಸಂಗೀತ, ಸಾಗರ್. ಮೇಡಮ್, ನೀವು? ನಾನು ಎಸ್ ಸರ್. ನಾನು ಎಸ್ ಸರ್. ಸರ್, ಸೃಷ್ಟಿ ಯಾಕೆ ಲೇಟು? ಬೆಂಗಳೂರು ಬರಲ್ವಾ? ಸಂದೇಶ್ ಇನ್ನೂ ಬಂದಿಲ್ಲ ಮೇಡಮ್. ಸಂದೇಶ್ ಇನ್ನೂ ಬಂದಿಲ್ವಾ? ಸರ್, ಅಟೆಂಡೆನ್ಸ್ ಚೆಕ್ ಮಾಡಿ. ಬಂದಿದ್ದಾನಲ್ಲ, ಕೊಡಿ ಇಲ್ಲಿ. ಸಾಗರ್, ಸಂದೇಶ್ ಬಂದಿಲ್ವಾ? ಸಂದೇಶ್ ಬಂದಿದ್ದೇನೋ ಮೇಡಮ್? ಬಂದಿಲ್ಲ. ಏನ್ ಸ್ಟೂಡೆಂಟ್ಸ್, ಮದ್ವೆ ಆಗೋ ವಯಸ್ಸಾದ್ರೂ ಇನ್ನು ಮಕ್ಕಳ ತರ ಅಲ್ಲಲ್ಲೇ ಮಿಸ್ಸಿಂಗು. ಬಾಯ್ಸ್ ಅಂಡ್ ಗರ್ಲ್ಸ್, ಎಲ್ರು ಇಳಿದ್ ಬಂದು ಸಂದೇಶ್ ಎಲ್ಲಿದ್ರು ಹುಡ್ಕೊಂಡ್ ಬನ್ನಿ. ಸಂದೇಶ್, ಏನಾಗಿದೆ ನಿನ್ಗೆ? ಯಾಕೆ? ಇನ್ಯಾಕೆ? ಎಲ್ರು ಬೆಂಗಳೂರು ಕೊಟ್ಟಿದ್ದಾರೆ, ನೀನ್ ನೋಡಿದ್ರೆ ಒಳ್ಳೆ ದೇವದಾಸನ್ ತರ ಒಬ್ನೇ ಕೂತಿದ್ಯಾ. ಬಾ ಹೋಗೋಣ. ನಡಿ. ನೀವಿಬ್ರು ಆತರ ಹೋಗಿ, ನಾನು ಈ ಕಡೆ ಹೋಗ್ತೀನಿ.
ಎಲ್ಲೋ ಕಾಣಿಸ್ತಾ ಇಲ್ವಲ್ಲೋ ಬಾರ ನೋಡಿ ಅವ್ರನ್ನ ಕೇಳೋಣ. ಆ ಕಡೆ ಕೇಳೋಣ ಬರ. ಸರ್ ಈ ಫೋಟೋದಲ್ಲಿರೋ ಹುಡುಗಿ ಎಲ್ಲರೂ ನೋಡಿದಿರಾ? ನೋಡಿದೀನಿ. ಎಲ್ಲಿ ನೋಡಿದ್ರಿ ಸರ್? ಯಾವಾಗ ನೋಡಿದ್ರಿ ಸರ್? ಮೊನ್ನೆ ಇಷ್ಟೊತ್ತಲ್ಲಿ ಇಲ್ಲೇ ನೋಡ್ದೆ. ಈಗೆಲ್ಲಿರ್ಬೋದು ಸರ್? ಅದೆಲ್ಲ ಆಮೇಲೆ. ಏನು ಏನಾದ್ರು ಕೈ ಕೊಟ್ಟು ಓಡೋಗ್ಬಿಟ್ಟಿದ್ದಾಳ? ಮೂಗುರ್ವೆ 15 ದಿವಸದಿಂದ ಚಳ್ಳೆ ಅಂತ ತಿಳಿಸ್ತಾವಳೆ, ಕೈಗೆ ಸಿಗ್ತಾ ಇಲ್ಲ. ಅಯ್ಯೋ, ನಿಮ್ ಮುಸುಡಿಗಳು ನೋಡಿದ್ರೆ ಗೊತ್ತಾಗುತ್ತೆ ಯಾವ ಹುಡುಗಿನೂ ನಿಮ್ಮ ಹತ್ರ ಒಂದ್ ದಿವಸ ಸಂಸಾರ ಮಾಡಲ್ಲ ಅಂತ. ಹೌದು, ಆ ಹುಡುಗಿಯೇ ನಿಮ್ಮ ಮಾವನ ಮಗಳ? ಇಲ್ಲ ಗುರುವೆ, ನಮ್ಮಿಬ್ರಿಗೂ ಬಿಲ್ಕುಲ್ ಸಂಬಂಧನೇ ಇಲ್ಲ. ಮತ್ತ್ಯಾಕೆ ಇಷ್ಟೊಂದು ಟೆನ್ಷನ್ ತಗೋತೀರಾ? ಹುಡುಕೊಟ್ರೆ ಏನಾದ್ರು ಬಹುಮಾನ ಇದೆಯೇನು? ಬಹುಮಾನನಿಲ್ಲ, ಬದನೆಕಾಯಿ ಇಲ್ಲ. ನಮ್ ಬಾಸು ಅವ್ನ ಮಗನ್ ಜೊತೆ ಮದುವೆ ಮಾಡಕ್ಕೆ ಕಾಯ್ತಾ ಇದ್ದಾನೆ. ಓ, ಹಾಗಾದ್ರೆ ನೀವಿಬ್ರು ಅವ್ನ ಚೇಲಗಳ? ದುಡು ತಿನ್ನಕ್ ಯೋಗ್ಯತೆ ಇಲ್ದಿರೋ ಹಂದಿಗಳ. ಅಯ್ಯೋ, ಆಮೇಲೆ ಎಷ್ಟಾರ ಬೈಕಳಿ, ಮೊದ್ಲು ಆ ಹುಡುಗಿಯಲ್ಲಿ ಇದ್ದಾಳೆ. ಹೇಳಲ್ಲ 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 ಹೇಳಲ್ಲ. ಏಯ್, ಕುರುಪಾಕಲೇ ನನ್ ಮಕ್ಳಿಗೆ. ಬಸ್ ಸ್ಟ್ಯಾಂಡ್ ಪಕ್ಕದಲ್ಲಿ ಕಾವೇರಿ ಗೆಸ್ಟ್ ಹೌಸ್ ಅಲ್ಲಿ ಇದ್ದಾಳೆ. ನಿಮ್ಮಂತ ತಿಕ್ಲು ನನ್ನ ಮಕ್ಕಳಿಗೆ ಚಾಕು ಚೂರ್ನೆ ಸರಿಯಾದ ರಾಮಬಾಣ ನಡಿಲ್ಲ. ಈ ಫೋಟೋದಲ್ಲಿರೋ ಹುಡುಗಿ ನಿಮ್ಗೆ ಗೆಸ್ಟ್ ಹೌಸ್ ಅಲ್ಲಿ ಇರೋದಲ್ವಾ? ಇವಳು ಸೃಷ್ಟಿ ಅಲ್ವಾ? ಹೌದು. ಇವರೆಲ್ಲ ಆಗ್ಲೇ ಖಾಲಿ ಮಾಡ್ಕೊಂಡು ಬೆಂಗಳೂರಿಗೆ ಹೋಗಾಯ್ತು. ಇಲ್ಲೇ ನಿಲ್ಸಿ. ಇಲ್ಲೇ ಫ್ರೆಂಡ್ಸ್, ಅಪರಿಚಿತರಾದ ನನ್ಗೆ ನೀವೆಲ್ಲ ತುಂಬಾ ಸಹಾಯ ಮಾಡಿದೀರಾ. ನಿಮ್ಮೆಲ್ರ ಋಣ ನಾನು ಯಾವತ್ತೂ ಮರೆಯಲ್ಲ. ಇನ್ ಶಾರ್ಟ್ ಟೈಮಲ್ಲಿ ನಡೆಯೋ ನನ್ನ ಮತ್ ಸಂತೋಷ್ ಮದ್ವೆಗೆ ನೀವೆಲ್ಲ ತಪ್ಪದೆ ಬರ್ಬೇಕು. ಸೃಷ್ಟಿ, ಯಾರು ಬರದೇ ಇದ್ರು ಪರವಾಗಿಲ್ಲ, ನೀನಂತೂ ವರಿ ಮಾಡ್ಕೋಬೇಡ. ಎಲ್ಲಾರ್ದು ಸೇರಿಸಿ ಮೇವು ಹೈರಾಣ ಮಾಡೋದಿಕ್ಕೆ ನಾನಂತೂ 4 ದಿವಸ ಮುಂಚೆನೆ ಬಂದ್ಬಿಡ್ತೀನಿ. ಸರ್, ನೀವಿಬ್ರು ತಪ್ಪದೆ ನನ್ನ ಮ್ಯಾರೇಜ್ ಬರ್ಲೇಬೇಕು. ಸೃಷ್ಟಿ, ನಾವು ನಿನ್ ಮದ್ವೆಗೆ ಬರಕ್ ಮುಂಚೆ ನೀನು ನಮ್ಮಿಬ್ಬರು ಮದ್ವೆ ಬರ್ಬೇಕು. ಓ ರಿಯಲಿ? ಥ್ಯಾಂಕ್ ಯು. ಏನ್ರಿ ನೀವು ಇಷ್ಟು ಬೇಗ ಪಬ್ಲಿಸಿಟಿ ಮಾಡ್ಬಿಟ್ರಿ? ಅಯ್ಯೋ, ಇರ್ಲಿ ಬಿಡು ಡಾರ್ಲಿಂಗ್, ಒಂದಲ್ಲ ಒಂದಿನ ಗೊತ್ತಾಗ್ಲೇಬೇಕು. ಒಂದಿನ ಮುಂಚೆ ಗೊತ್ತಾಯ್ತು ಅಷ್ಟೇ. ಎನಿವೇಸ್, ಅಡ್ವಾನ್ಸ್ ಗುಡ್ ವಿಶಸ್ ಟು ನ್ಯೂ ಕಪಲ್. ಥ್ಯಾಂಕ್ ಯು. ಬಾಯ್ ಎವ್ರಿಬಡಿ. ಸೃಷ್ಟಿ 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 ಏನು? ಸೃಷ್ಟಿ, ಆವತ್ತು ನೀನ್ ನನಗೆ ಚಾಲೆಂಜ್ ಮಾಡಿ ಬೆಂಗಳೂರು ತಲುಪೋದ್ರೊಳಗೆ ನನ್ನ ಲವರ್ ಯಾರು ಅಂತ ಕಂಡಿಡ್ತೀನಿ ಅಂತ ಹೇಳಿದ್ದೆ. ಇವತ್ತು ನಾವು ಬೆಂಗಳೂರು ಬಂದು ತಲುಪಿದೀವಿ, ಆದ್ರೂ ನನ್ನ ಲವರ್ ಯಾರು ಅಂತ ಕಂಡಿಡಿಯಕ್ಕಾಗಿಲ್ಲ. ಈಗ್ಲಾದ್ರೂ ಸೋತೆ ಅಂತ ಒಪ್ಕೋತೀಯಾ? ನಾನ್ ಸೋತೆ ಅಂತ ನೀನ್ ಅನ್ಕೋಬಹುದು, ಬಟ್ ಇವತ್ತಲ್ಲ ನಾಳೆ ನಾನ್ ಗೆದ್ದೆ ಗೆಲ್ತೀನಿ ಅನ್ನೋ ಕಾನ್ಫಿಡೆನ್ಸ್ ನನ್ನಲ್ಲಿದೆ. ಹಾಯ್ ಸೃಷ್ಟಿ. ಹಾಯ್ ಸಂತೋಷ್. ಏನ್ ಇದ್ಕಿದ್ದೇವೆ ಬಂದ್ಬಿಟ್ಟೆ? ಬಾ ಒಳಗೆ. ಆ ಬ್ಯಾಗ್ ಕೊಡಿ. ಸೃಷ್ಟಿ, ಒಂದ್ ಫೋನ್ ಮಾಡಿದ್ರೆ ಮೈಸೂರಿಗೆ ನಾನೇ ಬಂದು ಕರ್ಕೊಂಡ್ ಬರ್ತಾ ಇದ್ದೆ. ಕರ್ಕೊಂಡ್ ಬರ್ತಾ ಇದ್ದೆ. ಬಾಂಬೆಗೆ ಹೋಗಕ್ ಮುಂಚೆ ಒಂದ್ ಫೋನ್ ಮಾಡಕ್ ಆಗ್ಲಿಲ್ಲ, ಇನ್ ಮೈಸೂರಿಗೆ ಬಂದ್ ಕರ್ಕೊಂಡ್ ಬರ್ತಿದ್ದೆ ನೀನು. ಸೃಷ್ಟಿ, ನನ್ ಮಾತ್ ನಂಬು. ನಾನ್ ಬಾಂಬೆಗೆ ಹೋಗಕ್ ಮುಂಚೆ ಹೋದ್ಮೇಲೆ ಎಷ್ಟ್ ಸರಿ ಫೋನ್ ಮಾಡಿದೀನಿ ಗೊತ್ತಾ? ಯಾವಾಗ ನೋಡಿದ್ರು ಎಂಗೇಜು ಇಲ್ಲ ಔಟ್ ಆಫ್ ಆರ್ಡರ್. ಗೊತ್ತಾಯ್ತಾ? ಓಹೋ, ಏನಮ್ಮ ಸೃಷ್ಟಿ, ಯಾವಾಗ ಬಂದೆ? ಈಗ ತಾನೇ ಬಂದೈತೆ. ಬಾ ಏನಾಗ್ಲೇ ಇಬ್ರು ಅತ್ತೆ ಸೊಸೆ ಆಗ್ಬಿಟ್ಟಿದ್ದೀರಾ? ನೀನ್ ಇವಳು ಗಂಡ ಅಂತ ತೀರ್ಮಾನ ಆದ್ಮೇಲೆ ಇವಳು ನನ್ ಸೊಸೆ ಆಗದೆ ಇನ್ನೇನೋ ಆಗ್ತಾಳೆ. ಅತ್ತೆ, ಹಾರ್ಟ್ ಆಪರೇಷನ್ ಆಯ್ತು ಅಂತ ಗೊತ್ತಾಯ್ತು. ಇವಾಗ ಹೇಗಿದ್ದೀರಿ? ನಾನ್ ಚೆನ್ನಾಗಿದ್ದೀನಮ್ಮ. ಡಾಕ್ಟ್ರು ಚೆನ್ನಾಗಿ ರೆಸ್ಟ್ ತಗೊಳಕ್ ಹೇಳಿದ್ದಾರೆ. ಆದ್ರೆ ನಾನ್ ಸುಮ್ನೆ ಕೂತ್ರೆ ಈ ಮನೆ ಕೆಲ್ಸ ಮಾಡೋರು ಯಾರು? ನೀವ್ಯಾಕೆ ತೊಂದ್ರೆ ತಗೋತೀರಾ ಅತ್ತೆ? ನಮ್ಮ ಮಾವ ಏನ್ ಬಡವ್ರೆ? ನೀವ್ ಹೂ ಅಂದ್ರೆ ಸಾಕು, 5 ಸ್ಟಾರ್ ಹೋಟೆಲ್ ಕುಕ್ನೆ ತಂದಿಡ್ತಾರೆ. ನೋಡ್ದ್ಯಾ ನನ್ನ ಬಗ್ಗೆ ನನ್ ಸೊಸೆ ಎಷ್ಟ್ ಚೆನ್ನಾಗಿ ತಿಳ್ಕೊಂಡಿದ್ದಾಳಂತ? ಕೂತ್ಕೊಳ್ಳಮ್ಮ. ಬರೇ 5 ಸ್ಟಾರ್ ಯಾಕೆ, 7 ಸ್ಟಾರ್ ಅಡ್ಗೆವ್ರನ್ನೇ ತಂದಿಟ್ಟಿದ್ದೆ. ಆದ್ರೆ ನಿಮ್ಮ ಅತ್ತೆ ಅವ್ರನ್ನೆಲ್ಲ ಒಂದೇ ದಿವ್ಸಕ್ಕೆ ಓಡಿಸ್ಬಿಟ್ಲು. ಓಡಿಸ್ದೆ ಇನ್ನೇನ್ ಮಾಡ್ಲಿ? ಸೃಷ್ಟಿ, ನನ್ಗೆ ಅಡಿಗೆಯವ್ರು ಮಾಡಿದ ಊಟ ತಿಂಡಿ ಅಂದ್ರೆ ಹಿಡ್ಸೋದಿಲ್ಲಮ್ಮ. ಡೋಂಟ್ ವರಿ ಅತ್ತೆ, ಇವತ್ತಿಂದ ನಾನೇ ನಿಮ್ಗೆ ಇಷ್ಟವಾಗಿರೋ ಊಟ ತಿಂಡಿ ಮಾಡಿ ಬಡಿಸ್ತೀನಿ, ಸರಿನಾ? ನೀನ್ ಪ್ರೀತಿಯಿಂದ ಹೇಳಿದ್ದೆ ನನಗ್ ಹೊಟ್ಟೆ ತುಂಬೋಯ್ತಮ್ಮ. ಅದ್ ಸರಿ, ನಿನ್ ಸೋದ್ರ ಮಾವ ಹೇಗಿದ್ದಾನೆ? ಅವನೊಂಥರ ನನ್ ಪಾಲಕ್ ಕಂಸಾನೆ ಆಗಿದ್ದಾನೆ ಅತ್ತೆ. ಅವನ್ ಮಗ ಸತೀಶ್ ಜೊತೆ ನನ್ ಮದ್ವೆ ಮಾಡಕ್ ಏರ್ಪಾಟ್ ಮಾಡಿದ್ದ, ಆದ್ರೆ ಅಲ್ಲಿಂದ ತಪ್ಪಿಸ್ಕೊಂಡ್ ಓಡ್ ಬಂದೆ. ಸೃಷ್ಟಿ, ಒಳ್ಳೆ ಕೆಲ್ಸನೇ ಮಾಡಿದ್ಯಮ್ಮ. ಲೇ, ಇನ್ ತಡ ಮಾಡೋದ್ ಯಾಕೆ? ನಾನ್ ಈಗ್ಲೇ ಪುರೋಹಿತರ ಮನೆಗೆ ಹೋಗಿ
ಒಳ್ಳೆ ಮುಹೂರ್ತನ ಗುರ್ತು ಮಾಡ್ಕೊಂಡೆ ಮನೆಗೆ ಬರ್ತೀನಿ. ಮೊದಲ ಆ ಕೆಲಸ ಮಾಡಿ. ಸೃಷ್ಟಿ, ನಿನ್ ಮೇಲ್ ರೂಮ್ ಹೋಗಿ ಸ್ನಾನ ಮಾಡಿ ರೆಸ್ಟ್ ತಗೋ. ನಾನು ಊಟ ರೆಡಿ ಮಾಡಿ ನಿನ್ನನ್ನು ಕರಿತೀನಿ. ಆಯ್ತು. ಏ ಸಂತೋಷ, ಇವಳನ್ನ ಕರ್ಕೊಂಡು ಹೋಗು. ಓಕೆ ಮಮ್ಮಿ, ಬಾ. ಸಂದೇಶ್, ಏನು ಇದು ನಿನ್ನ ಅವಸ್ಥೆ? ಸಿಗದೆ ಇರೋ ಸೃಷ್ಟಿಗೋಸ್ಕರ ಎಷ್ಟು ದಿನ ಅಂತ ಹೀಗೆ ಯೋಚಿಸ್ತಿರ್ತೀಯ? ಸೃಷ್ಟಿ ಯಾವತ್ತಿದ್ರು ಸಂತೋಷನ್ ಸೊತ್ತು. ನೀನ್ ಹೀಗೆ ಅವಳನ್ನ ಧ್ಯಾನಿಸ್ತಾ ಇದ್ರೆ ಅವಳಿಗೆ ಸಿಗ್ತಾಳೆ ಅನ್ಕೊಂಡಿದೀಯಾ? ಸಂಗೀತ ನೀನು ಬಾಲ್ಯದಿಂದ ಜೊತೆಲಿ ಬೆಳೆದವರು, ಮೇಲಾಗಿ ನಾವು ಫ್ಯಾಮಿಲಿ ಫ್ರೆಂಡ್ಸು. ಅದರಿಂದ ನೀನ್ಯಾಕೆ ಸಂಗೀತನ ಮದುವೆ ಮಾಡ್ಕೋಬಾರ್ದು? ಸಂದೇಶ್, ನೀನು ಸೃಷ್ಟಿನ ಪ್ರೀತಿಸ್ತಿರ್ಬೋದು, ಆದ್ರೆ ಸೃಷ್ಟಿ ನಿನ್ನ ಯಾವತ್ತೂ ಪ್ರೀತಿಸ್ಲಿಲ್ಲ. ಅದ್ ನಿನ್ಗಿಂತ ಚೆನ್ನಾಗಿ ನನಗ್ ಗೊತ್ತು. ನಮ್ಮನ್ನ ಇಷ್ಟಪಟ್ಟವನ್ನ ನಾವು ಮದ್ವೆ ಆದ್ರೆ ಸುಖವಾಗಿರ್ಬೋದು, ಆದ್ರೆ ನಮ್ಮನ್ನ ಇಷ್ಟಾನೇ ಪಡೆದವ್ರನ್ನ ಪಟ್ಟು ಹಿಡಿದ್ ಮದ್ವೆ ಆದ್ರೆ ಕಷ್ಟ ಅನ್ಭವಿಸೋದು ಗ್ಯಾರಂಟಿ. ಅದು ನನಗಿಂತ ಹೆಚ್ಚಾಗಿ ನಿನ್ಗೆ ಅನ್ವಯಿಸುತ್ತೆ. ನಿನ್ನನ್ನು ಇಷ್ಟಪಡೋನ್ನ ಮದ್ವೆ ಆಗಿ ಸುಖವಾಗಿರು. ನಿನ್ನೆ ಇಷ್ಟಪಡದೇ ಇರೋ ನನ್ನನ್ನು ಮದ್ವೆ ಆಗಿ ಯಾಕೆ ಕಷ್ಟ ಅನ್ಭವಿಸ್ತೀಯಾ? ಮಹೇಶ್, 26621418. ರವಿಕುಮಾರ್, 259327 ಸಂದೇಶ್, ಸೃಷ್ಟಿ. ಏನದು ಮಹೇಶ ರವಿಕುಮಾರ್ ಅಂತ ಏನೋ ಹೆಸರು ಬರ್ಕೊಂಡು ಒಬ್ಳೆ ಕೂತಿದ್ಯಾ? ಯಾಕೆ, ಏನಾದ್ರೂ ಕೆಲ್ಸ ಇತ್ತಾ? ಏನು ಕೆಲಸ ಇತ್ತ? ಬರೋ ವಾರ ನಮ್ಮ ಮದ್ವೆ ಇಟ್ಕೊಂಡು ಇನ್ನು ವೆಡ್ಡಿಂಗ್ ಕಾರ್ಡ್ ಸೆಲೆಕ್ಟ್ ಮಾಡಿಲ್ಲ. ಇನ್ನು ವೆಡ್ಡಿಂಗ್ ಕಾರ್ಡ್ ಸೆಲೆಕ್ಟ್ ಮಾಡಿ ಅದಕ್ಕೆ ಪ್ರಿಂಟ್ ಹಾಕ್ಸಿ ಎಲ್ರಿಗೂ ಡಿಸ್ಟ್ರಿಬ್ಯೂಟ್ ಮಾಡೋದಕ್ಕೆ ಒಂದ್ ವಾರ ಏನು ಸಾಕಾಗೋದಿಲ್ಲ. ಸರ್, ನಾನೇನ್ ಸುಮ್ನೆ ಕೂತಿಲ್ಲ. ನಮ್ ಮದ್ವೆಗ್ ಬರೋ ಗೆಸ್ಟ್ ಗಳನ್ನ ಲಿಸ್ಟ್ ಮಾಡ್ತಾ ಇದೀನಿ. ಅಂದ್ರೆ ನಮ್ ಮ್ಯಾರೇಜ್ ಪ್ರಿಪರೇಷನ್ ಅಲ್ಲಿ ನಾನು ಆಲ್ರೆಡಿ ಇನ್ವಾಲ್ವ್ ಆಗಿದ್ದೀನಿ ಅಂತ ತಿಳಿತಾ? ಸರಿ ಸರಿ, ನಾವಿಬ್ರು ಶಾಪಿಂಗ್ ಹೋಗೋಣ. ಬೇಗ ಡ್ರೆಸ್ ಚೇಂಜ್ ಮಾಡ್ಕೊಂಬ. ಓಕೆ, ನಾ ಡ್ರೆಸ್ ಚೇಂಜ್ ಮಾಡ್ಕೊಂಡ್ ಬರ್ತೀನಿ. ನೀ ಫೋಟೋಸ್ ನೋಡ್ತಾ ಇರು. ಹೇ ಸಂತೋಷ್, ನಾನ್ ಡ್ರೆಸ್ ಇಲ್ಲೇ ಚೇಂಜ್ ಮಾಡ್ಲಾ? ಓಕೆ, ಇಲ್ಲೇ ಚೇಂಜ್ ಮಾಡು, ಅದ್ರಲ್ಲೇನಿದೆ? ಅಯ್ಯೋ ಬೇಡಪ್ಪ, ಬೆಂಕಿ ಪಕ್ಕದಲ್ಲಿ ಬೆಣ್ಣೆ ಯಾಕೆ? ಬೆಣ್ಣೆ ಬೆಂಕಿ ಸವಾಸ ಮಾಡ್ಲಿಲ್ಲ ಅಂದ್ರೆ ತುಪ್ಪನೇ ಆಗೋದಿಲ್ಲ, ಗೊತ್ತಾ? ಚೆನ್ನಾಗ್ ಗೊತ್ತು, ಆದ್ರೆ ಅದೆಲ್ಲ ಮದ್ವೆ ಆದ್ಮೇಲೆ. ಬ್ಯಾಡ್ ಲಕ್. ಸೃಷ್ಟಿ, ಈ ಫೋಟೋದಲ್ಲಿ ನಿನ್ ಜೊತೆ ಇರೋ ಹುಡುಗ ಯಾರು? ಯಾರು? ಬಂದೇ ಇರು. ಬೇಡ ಬೇಡ ಬೇಡ, ನಾನೇ ಬರ್ತೀನಿ ಇರು. ಕೊಡಿಲಿ. ಓ, ಇವನಾ? ಸಂದೇಶ್ ಅಂತ, ತುಂಬಾ ಒಳ್ಳೆ ಹುಡುಗ. ಡೀಸೆಂಟ್ ಜೆಂಟಲ್ಮನ್ ಆಲ್ಸೋ. ಅಷ್ಟು ಜನ ಹುಡುಗರಲ್ಲಿ ಸಂದೇಶ್ ನನಗ್ ಒಳ್ಳೆ ಫ್ರೆಂಡ್ ಆಗಿದ್ದ. ನಿಂಗ್ ಇನ್ನೊಂದ್ ವಿಷಯ ಗೊತ್ತಾ? ನೀನ್ ಕೊಟ್ಟ ರಿಂಗ್ ನಾನ್ ಕಳ್ಕೊಂಡು ಅಳ್ತಾ ಕೂತಿದ್ದಾಗ ಆ ರಿಂಗ್ ತನ್ನಕ್ ಸಿಕ್ಕಿದೆ ಅಂತ ಸುಳ್ಳು ಹೇಳಿ ಜ್ಯುವೆಲ್ರಿ ಶಾಪ್ ಇಂದ ಹೊಸ ರಿಂಗ್ ತಂದ್ಕೊಟ್ಟ. ಇವರಿಬ್ರು ಮಧ್ಯೆ ಏನ್ ನಡೆದಿದೆ ಅಂತ ತಿಳ್ಕೊಳ್ಳೇಬೇಕು. ನೀನ್ ಕೊಟ್ಟಿರೋ ರಿಂಗು ಈ ರಿಂಗು ಏನು ವ್ಯತ್ಯಾಸನೇ ಇಲ್ಲ ನೋಡು. ಹೌದೌದು. ಸೃಷ್ಟಿ, ಹೇಗಿದ್ರು ನಾಡಿದ್ ನಿನ್ ಬರ್ಡೇ ಅಲ್ವಾ? ಈ ಸಲ ನಿನ್ ಬರ್ಡೇನ ನಮ್ ಗೆಸ್ಟ್ ಹೌಸ್ ಅಲ್ಲೇ ಗ್ರ್ಯಾಂಡ್ ಆಗಿ ಸೆಲೆಬ್ರೇಟ್ ಮಾಡ್ಬೋಣ, ಏನಂತೀಯ? ಮುಂದಿನ ವಾರ ನಮ್ ಮದ್ವೆ ಇರೋದ್ರಿಂದ ಈ ಸಲ ನನ್ ಬರ್ಡೇನ ತುಂಬಾ ಸಿಂಪಲ್ ಆಗಿ ಮಾಡೋಣ ಅಂದಿದ್ದೆ. ಹೇಳಿದ್ದೆ, ಆದ್ರೆ ಈಗ ನಿಮ್ ಫ್ರೆಂಡ್ ಫೋಟೋಗ್ರಾಫ್ಸ್ ಎಲ್ಲ ನೋಡಿದ್ಮೇಲೆ ನಮ್ ಮದ್ವೆಗ್ ಮುಂಚೆ ನಿನ್ನೆಲ್ಲಾ ಫ್ರೆಂಡ್ಸ್ ಒಂದ್ಸರಿ ನೋಡ್ಬೇಕು ಅಂತ ಆಸೆ ಆಗ್ತಿದೆ. ಸೊ ನಿನ್ ಬರ್ಡೇನ ತುಂಬಾ ಗ್ರ್ಯಾಂಡ್ ಆಗಿ ಸೆಲೆಬ್ರೇಟ್ ಮಾಡೋಣ. ಓಕೆ? ಆಯ್ತು, ನಿನ್ನಿಷ್ಟಾನೇ.